ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿರೋ ಒಂದು ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇತ್ತೀಚೆಗಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬಾ ಬಿಳಿ ಕೂದಲು ಸಮಸ್ಯೆ ಆಗಿಬಿಟ್ಟಿದೆ. ಅದಕ್ಕೊಂದು ನಾನು ಪರಿಹಾರ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ ಇಲ್ಲದೆ ನೈಸರ್ಗಿಕವಾಗಿ ನಮ್ಮ ಬಿಳಿ ಕೂದಲು ಹೇಗೆ ಕಪ್ಪು ಮಾಡಬಹುದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಈ ಟಿಪ್ಸ್ನ ಬಳಸಿದರೆ ನೀವು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡೋದು ಕೂಡ ಮರೆತು ಹೋಗ್ತೀರಾ ಫ್ರೆಂಡ್ಸ್. ಅಷ್ಟು ಉಪಯುಕ್ತವಾದ ಟಿಪ್ಸ್ ಹೇಳ್ಕೊಡ್ತಾ ಇದ್ದೇನೆ ನಾನು ಇವತ್ತು ನಿಮಗೆ. ಮೊದಲಿಗೆ ನಾನು ಇಲ್ಲೊಂದು ಕಬ್ಬಿಣದ ಕಡಾಯಿನ ತೊಗೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಆಮ್ಲ ಪೌಡರನ್ನು ತೊಗೊಳ್ತಾ ಇದ್ದೇನೆ ಗೈಸ್. ಆಮ್ಲ ಪೌಡರ್ ಕೂಡ ನಮ್ಮ ತಲೆಗೆ ತುಂಬಾ ಯೂಸ್ಫುಲ್ ಆಗಿದೆ. ಕೂದಲು ಬೆಳೆಯೋದಕ್ಕೂ ಹಾಗೂ ವೈಟ್ ಹೇರ್ಸನ್ನು ಬ್ಲ್ಯಾಕ್ ಹೇರ್ಸನ್ನಾಗಿ ಕನ್ವರ್ಟ್ ಮಾಡೋದಕ್ಕೂ ತುಂಬಾ ಯೂಸ್ಫುಲ್ ಆಗಿದೆ. ಮತ್ತು ನಾನು 1 ಟೇಬಲ್ ಸ್ಪೂನಷ್ಟು ಅರಿಶಿಣ ಇದರೊಳಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಅರಿಶಿಣ ಹಾಗೂ ಆಮ್ಲ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದರ ಬಣ್ಣ ಫುಲ್ಲು ಕಲರ್ ಬೇರೆ ಥರ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೋಡಿ ಗೈಸ್ ಹೇಗೆ ಹೊಗೆ ಬರ್ತಾ ಇದೆ ಅಂತ, ಹಾಗೂ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದನ್ನು ನಾವು ಇಲ್ಲಿ ನೋಡಬಹುದು. ಹೀಗೆ ನಾವು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಇದನ್ನು. ಹಾಗೂ ಕಲರ್ ಕೂಡ ಇದರ ಫುಲ್ ಕಪ್ಪಗಾಗುತ್ತೆ. ಕಬ್ಬಿಣದಿಂದ ಕೂಡ ತುಂಬಾ ಯೂಸ್ಫುಲ್ ಆಗಿದೆ. ಕಬ್ಬಿಣ ಕೂಡ ನಮ್ಮ ದೇಹಕ್ಕೆ ತುಂಬಾ ಪೋಷಕಾಂಶಗಳು ನೀಡುತ್ತದೆ. ನೋಡಿ ಗೈಸ್ ಕಲರ್ ಹೇಗೆ ಚೇಂಜ್ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇರೋದು. ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಇವಾಗ. ಇನ್ನೂ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು ಹಾಗೆ. ಈ ಒಂದು ಟಿಪ್ಸ್ನ ನೀವು ಒಂದು ಸಾರಿ ಆದರೂ ಯೂಸ್ ಮಾಡಿದ್ರೆ ನೀವೇ ಪದೇ ಪದೇ ಇದನ್ನೇ ಮನೇಲಿ ಮಾಡಿ ಯೂಸ್ ಮಾಡ್ತಾ ಇರ್ತೀರ ಗೈಸ್. ಅಷ್ಟು ಯೂಸ್ಫುಲ್ ಆಗಿದೆ ಈ ಟಿಪ್ಸು. ನೋಡಿ ಕಲರ್ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಈಗ ನಮಗೆ. ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಫುಲ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ. ನಂತರ ನಾವು ಒಂದು ಕುಟ್ಟೋ ಕಲ್ಲನ್ನು ಯೂಸ್ ಮಾಡೋಣ. ಈ ಪೌಡರ್ನ ಅದಕ್ಕೆ ಸೇರಿಸ್ಕೊಳ್ಳಿ ಮೊದಲು. ಫುಲ್ ಅಷ್ಟೇ ನಾವೆಷ್ಟು ಮಾಡಿದೆವೋ ಅಷ್ಟೆಲ್ಲ ಇದರೊಳಗೆ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಈಗಂತೂ ತುಂಬಾ ಕಪ್ಪಗಾಗಿ ಕಾಣಿಸ್ತಾ ಇದೆ. ಫುಲ್ ಮೆಹಂದಿ ಥರನೇ ಕಾಣಿಸ್ತಾ ಇದೆ ಗೈಸ್. ಹಾಗೆ ಇದನ್ನ ನಾವು ಸ್ವಲ್ಪ ಇನ್ನೂ ಚೂರಾಗಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಂದು 2-3 ನಿಮಿಷ ಆದರೂ ನಾವು ಹೀಗೆ ಮಾಡ್ಕೋತಾ ಹೋಗೋಣ. ಆಮೇಲೆ ಸ್ವಲ್ಪ ಇದು ಬರೀಕಾಗಿ ಕಾಣಿಸ್ತದೆ ಚಿಕ್ಕದಾಗಿ. ಈ ಟಿಪ್ಸ್ನ ಬಳಸೋದ್ರಿಂದ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಕೂಡ ನಮ್ಮ ಸ್ಕಿನ್ಗೆ ಆಗೋದಿಲ್ಲ ಗೈಸ್. ನೋಡಿ ಎಷ್ಟು ಕಪ್ಪಗಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ಬೆರಳುಗಳು ಕೂಡ ತುಂಬಾ ಕಪ್ಪಗಾಗಿದೆ. ಆಮೇಲೆ ಒಂದು ಬೌಲ್ ತೊಗೊಳ್ಳೋಣ. ಮಾಡಿರುವ ಪೌಡರ್ನೆಲ್ಲ ಆ ಬೌಲ್ಗೆ ಹಾಕ್ಕೊಳ್ಳೋಣ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆಯಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಗೈಸ್. ನೋಡಿ ನಮಗೆ ಎಷ್ಟು ಬೇಕು ಕೊಬ್ಬರಿ ಎಣ್ಣೆ 2-3 ಸ್ಪೂನಷ್ಟು ಕೂಡ ನಾವು ಬಳಸ್ಬೋದು. ಅದನ್ನು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಮೆಹಂದಿ ಥರನೇ ಕಾಣಿಸ್ತಾ ಇದೆ ಗೈಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಫುಲ್ ಮೆಹಂದಿ ಥರನೇ ಕಾಣಿಸ್ತಾ ಇದೆ. ಇದನ್ನು ನೀವು ಒಂದು 1/2 hour ಕೂಡ ಹಚ್ಕೊಂಡು ಆಮೇಲೆ ತಲೆ ತೊಳ್ಕೊಂಡ್ರೂ ಕೂಡ ಇದನ್ನು ಹೋಗೋದಿಲ್ಲ. ಎಷ್ಟೇ ಸೋಪ್ ಕೂಡ ಹಾಕಿದ್ರು, ಸೋಪ್ ಶಾಂಪೂ ಯೂಸ್ ಮಾಡಿದ್ರೂ ಕೂಡ ಹೋಗದೇ ಇರೋ ಕಲರ್ ಥರನೇ ಕಾಣಿಸ್ತಾ ಇದೆ. ನಾನು ಕೂಡ ಯೂಸ್ ಮಾಡಿದ್ದೇನೆ, ನೀವು ಕೂಡ ಯೂಸ್ ಮಾಡಿ ನೋಡಿ ಗೈಸ್.